ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ವ್ಲಾಗ್ ಇಸ್ ಆಫ್ ಆದಿಚುಂಚನಗಿರಿ ದೇವಸ್ಥಾನ. ನಾವು JKVK ಹೋಗಿದ್ದು ಮತ್ತು ಒಂದು ಸ್ಪೆಷಲ್ ನಮ್ಮ ಸೌತ್ ಇಂಡಿಯನ್ ರೆಸಿಪಿ. ನಾವಿವತ್ತು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ನನಗೆ ಈ ದೇವಸ್ಥಾನ 2000 ವರ್ಷದ ಹಳೇದಂತ ನನಗೆ ಗೊತ್ತೇ ಇರಲಿಲ್ಲ. ತುಂಬ ಚೆನ್ನಾಗಿದೆ. ನಾನು ಮುಂಚೆನೂ ಈ ದೇವಸ್ಥಾನಕ್ಕೆ ಹೋಗಿದ್ದೆ, ಬಟ್ ತುಂಬ ವರ್ಷ ಆದಮೇಲೆ ಹೋಗಿದ್ದೆ ದೇವಸ್ಥಾನಕ್ಕೆ. ಎಷ್ಟು ಚೆನ್ನಾಗಿದೆ ಬೆಟ್ಟದ ಮಧ್ಯೆ ಹೋಗೋಕ್ಕೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಆ್ಯಕ್ಚುಲಿ ಯೂನಿವರ್ಸಿಟೀಸ್ ಇದೆ, ಮಕ್ಳಿಗೆ ಕಾಲೇಜ್ ಇದೆ. ನಾವು ಹೋಗಿದ್ದ ಟೈಮಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. 1:30ಗೆ ಹೋಗಿದ್ವಿ. ಅಲ್ಲಿ ದೇವ್ರ ಪ್ರಸಾದ ಕೂಡ ಕೊಡ್ತಾರೆ. ಹೊಸ ದೇವಸ್ಥಾನ ಕಟ್ತಾಯಿದ್ರು, ಫುಲ್ ಕಲ್ಲಲ್ಲಿ ಕೆತ್ತನೆ ಮಾಡ್ತಿದ್ರು. ತುಂಬಾ ಚೆನ್ನಾಗಿತ್ತು. ನಮ್ಮ ದಕ್ಷಿಣ ಭಾರತದಲ್ಲಿ ಒನ್ ಆಫ್ ದ ಮೇಜರ್ ಕಾಳಭೈರವ ದೇವಸ್ಥಾನ ಅಂದರೂ ತಪ್ಪಾಗಲ್ಲ. ದೇವಸ್ಥಾನ ಓಪನ್ ಮಾಡಿದ ತಕ್ಷಣ ನಮಗೆ ಲಿಟ್ರಲಿ ಸೋ ಮಚ್ ಆಫ್ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತು. ಈ ದೇವಸ್ಥಾನ ನಂಗೆ ತುಂಬ ಇಷ್ಟ ಆಯಿತು. ಎನಿವನ್ ಇನ್ ಆ್ಯಂಡ್ ಅರೌಂಡ್ ಈ ದೇವಸ್ಥಾನ ಹತ್ತಿರ ಇರೋರು ಅಥವಾ ಎನಿವನ್ ವಾಂಟ್ಸ್ ಟು ಗೋ, ಪ್ಲೀಸ್ ವಿಸಿಟ್ ದಿಸ್ ಟೆಂಪಲ್. ನಾವು ರಾಂಬುಟಾನ್ ತೊಗೊಂಡಿದ್ದೀವಿ. ಅರ್ಧ kg ಬಂದುಬಿಟ್ಟು 150 ರೂಪಾಯಿ. ನಾನು ಕಮ್ಮಿ ಕೇಳ್ತಾ ಇದ್ದೆ ಗೈಸ್, ಆದರೆ ನಮ್ಮ ಹಸ್ಬೆಂಡ್ ಅವರು ಪಟ್ಟಂತ 150 ಹೇಳ್ಬಿಟ್ರೆ ಅವ್ರು ಓಕೆ ಅಂತ ಅಂದರು. ಸೊ ಇವಾಗ ನಮ್ಮಿಬ್ಬರು ಮಧ್ಯೆ ಒಂದು ಬೆಟ್ ನಡೀತಿದೆ, ನಂದು ಮತ್ತು ನನ್ನ ಹಸ್ಬೆಂಡ್ ಮಧ್ಯೆ ಒಂದು ಬೆಟ್ಟು. ನಾವು ಹೋಗ್ತಿರೋ ರೋಡ್ ಬಂದುಬಿಟ್ಟು ಆ್ಯಕ್ಚುಲಿ ಯಡಿಯೂರ್ಗೆ ಹೋಗುತ್ತೆ ಅಂತ, ಬಟ್ ನಾನು ಇಲ್ಲ, ಯಡಿಯೂರು ರೋಡ್ಗೆ ಹೋಗಲ್ಲ, ನಾವು ಟುವರ್ಡ್ಸ್ ತುಮಕೂರು ಕಡೆಯಿಂದ ಹೋಗ್ತಾ ಇದ್ದೀವಿ ಅಂತ. ಬೆಟ್ಟ ನವೀನ್? ಓಕೆ, ಲೆಟ್ಸ್ ಗೋ. ಗಿವ್ ಮಿ ಅ ಹೈ ಫೈ. ನೆನೆ ಫೋನ್ ಪೇ ಮಾಡಿದ್ದೆ ತಾನೆ? ಬೆಟ್ ಸೋತ್ರಿ ತಾನೆ ನೀವು? ಆಲ್ರೆಡಿ 500 ರೂಪಾಯಿ ಕಳ್ಕೊಂಡ್ರಿ ನೀವು. 500 ರೂಪಾಯಿ ನಾನು ಕೊಟ್ಟಿದ್ದೀನಿ. ಓ ನವೀನ್, ಇದು ಹೋಗಂಗಿದೆ ನವೀನ್, ಇದು ಹೋಗಂಗಿದೆ ಯಡಿಯೂರ್ಗೆ. ಓ 500 ರೂಪಾಯಿ ಸೋಲ್ತೀನಿ ಅಂತ ಕಾಣುತ್ತೆ, ಆದ್ರೂ ಪರವಾಗಿಲ್ಲ, ಲೇಟ್ ಇಟ್ ಬಿ. ಎಸ್, 500 ರೂಪಾಯಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಯಾಕೆ ಜಾಸ್ತಿ ಆಗ್ತದೆ. 80 ತಗೊಳ್ಳಿ. ಗೈಸ್, ನಿನ್ನೆ ನಾನು ಬರ್ತಾ ಬೆರ್ಕೆ ಸೊಪ್ಪು ತಂದಿದ್ದೆ. ಯೂಶಲಿ ನಾನು ಬೆರ್ಕೆ ಸೊಪ್ಪು ತರಲ್ಲ, ಯಾಕಂದರೆ ನನಗೆ ಭಯ ಎಲ್ಲಿ ಅನ್ವಾಂಟೆಡ್ ಸೊಪ್ಪು ಅದರಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ ಅಂತ. ಬಟ್ ನಿನ್ನೆ ಅವ್ರು ಕೊಟ್ಟಿದ್ದ ಸೊಪ್ಪು ತುಂಬಾ ಫ್ರೆಶ್ ಇತ್ತು ಮತ್ತು ಹೇಳಿದ್ರು ಏನು ಗಲೀಜೆಲ್ಲ ಏನೂ ಇಲ್ಲ, ನೀಟಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ತಗೊಂಡೆ. ಸೊಪ್ಪನ್ನ ನಾನು ಒಂದ್ಸಲಿ ಮರದಲ್ಲಿ ಹಾಕಿ ನೀಟಾಗಿ ನೋಡಿ ಆಮೇಲೆ ಉಪ್ಪು ನೀರಲ್ಲಿ ಒಂದು 5-6 ಸಲ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಅವರೆಬೇಳೆ, ತೊಗರಿಬೇಳೆ, ಹೆಸರು ಕಾಳು ಮೂರನ್ನೂ ನಾನು 1/2 an hour ಮುಂಚೆನೇ ನೆನೆಸಿಟ್ಟಿದ್ದೀನಿ. ಹುಣ್ಸೆಹಣ್ಣು ಕೂಡ ಒಂದು 1/2 an hour ಮುಂಚೆನೇ ನೆನೆಸಿಟ್ಕೊಳ್ಳಿ. ಲಾಸ್ಟ್ ನಾನು ಅದನ್ನು ತೋರಿಸ್ತೀನಿ. ಮಣೆ ಮೇಲಿಟ್ಟಿರೋ ಐಟಮ್ಸ್: ಕಾಳು, ಸೊಪ್ಪು, ಉಪ್ಪು, ಜೀರಿಗೆ, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು. ಬಿಕಾಸ್ ಸೊಪ್ಪಲ್ಲೇ ನೀರು ಬಿಡುತ್ತೆ, ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಕೊಂಡ್ಬೇಡಿ. ಒಂದು 5 ವಿಸಿಲ್ ಮಾಡಿಸ್ಕೊಳ್ಳಿ ಕುಕ್ಕರ್ನ. ಅದಾದಮೇಲೆ ಸೈಡಲ್ಲಿ ತೆಗ್ದಿಡಿ. ಇದು ನಾನು ಮಸಾಲೆ ರುಬ್ಬಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಚೆನ್ನಾಗಿ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಸಿಗೆ ಹಾಕಿಟ್ಟಿರಿ, ಸೊ ದಟ್ ಅದು ಆರುತ್ತೆ. ಅದಾದಮೇಲೆ ಅರಿಶಿನ, ಗಸಗಸೆ, ಕಾಯಿ. ಗಸಗಸೆ ಅದು ಗಟ್ಟಿಯಾಗಲಿ ಕನ್ಸಿಸ್ಟೆನ್ಸಿ ಅಂತ ಅಷ್ಟೇ. ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮತ್ತು ಸಾಂಬಾರು ಪುಡಿ ಚೆನ್ನಾಗಿ ಮಿಕ್ಸಿ ಮಾಡಿ ಎತ್ತಿಟ್ಕೊಳ್ಳಿ. ಕುಕ್ಕರ್ ಕೂಗಾದಮೇಲೆ, ವಿಸಿಲ್ ಬಿಟ್ಟಾದಮೇಲೆ ನೀರು ಮತ್ತು ಸೊಪ್ಪು ಎರಡೂ ಸಪ್ರೇಟ್ ಮಾಡಿಟ್ಕೊಳ್ಳಿ. ಇದು ನಾನು ಮಸಾಲೆ ರುಬ್ಬಿರೋದು ಮತ್ತು ಹುಣ್ಸೆಹಣ್ಣು ಆವಾಗಲೇ ಹೇಳ್ದಂಗೆ ನೆನೆಸಿಟ್ಟಿದ್ದೆ. ನೀರಿಗೆ ಒಗ್ಗರಣೆ, ಸೊಪ್ಪು ನೀರಿಗೆ ಒಗ್ಗರಣೆ, ಸ್ವಲ್ಪ ಸೊಪ್ಪು, ಸೊ ದಟ್ ಟೇಸ್ಟ್ ಬರುತ್ತೆ ಅಂತ ಚೆನ್ನಾಗಿ ಕುದೀತಾ ಇರಲಿ. ಈ ಕಡೆ ನಾನು ಪಲ್ಯ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಪಲ್ಯಗೆ ಹಾಕೋಕ್ಕೆ. ಒಗ್ಗರಣೆ ಮಾಡಿ ಅದು ಒಂಚೂರು ಬಾಡ್ತಾ ಇದೆ ಅಂತ ಅಂದಾಗ ಇಲ್ಲಿ ಸಾರು ಕೂಡ ಕುದೀತಾ ಇದೆ. ಪಲ್ಯಗೆ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕೊನೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. One eternity later.
ಫೈನಲಿ ಬಸ್ಸಾರು ಮುದ್ದೆ ರೆಡಿ ಆಯಿತು. GKVK ಕ್ಯಾಂಪಸಲ್ಲಿ ನಡೀತಿರುವಂಥ ಸಸ್ಯ ಸಂತೆಗೆ ಬಂದಿದ್ವಿ. ಲಾಸ್ಟ್ ದಿವಸ ಆಗಿರೋದು. ನಾವು ಹೋಗಿದ್ದೆ 4:30ಗೆ. ಎಷ್ಟು ರಶ್ ಇತ್ತಂದರೆ ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ಪ್ರೈಸಸ್ಸು. ನನಗೆ ಕೇಳೇ ಶಾಕ್ ಆಗಿಬಿಡ್ತು ಪ್ರೈಸಸ್ನೆಲ್ಲ. ಅದಕ್ಕೋಸ್ಕರ ನಾನು ಏನೂ ತೊಗೊಳ್ಲಿಲ್ಲ ಅಲ್ಲಿ. Hey, y'all, come look at this. ನನಗೆ ತುಂಬ ಯುನೀಕ್ ಅಂತ ಅನ್ಸಿದ ಸ್ಟಾಲ್ ಬಂದ್ಬಿಟ್ಟು ಇಲ್ಲೇ ಹೋಮ್ ಡೆಕೋರ್ ಐಟಮ್ಸ್. ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಆಗಿತ್ತು. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತುಂಬಾ ಕ್ಯೂಟ್ ಆಗಿತ್ತು ಅಂತ ನಂಗೆ ಅನ್ಸುತ್ತೆ. ಫ್ರೆಶ್ ಇದೆ ಅಲ್ಲ, ಚೆನ್ನಾಗಿದೆ. ಬೀನ್ಸ್ ನೋಡಿದ್ರ ಚೆಂಡು ಹೂವು ಗಿಡ ನೋಡಿ ಎಷ್ಟೊಂದು ಮಾಡ್ತಿದೆ. ಬೆಂಡೆಕಾಯಿ ಗಿಡ, ಎಲೆಕೋಸು. ಚೆನ್ನಾಗಿದೆ. ಮಸ್ತಾಗಿದೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.